ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ಮಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ಶುರುವಾಗುತ್ತೆ ನನ್ನ ದಿನ. ನಂದು ಸ್ಕಿನ್ ಕೇರ್ ರುಟೀನ್ ಅಂತ ಏನಿಲ್ಲ. ಮುಖ ತೊಳೆದ್ಮೇಲೆ ರೋಸ್ ವಾಟರ್ ಹಚ್ಕೋತೀನಿ ಅಷ್ಟೇ. ಡೇ ಕ್ರೀಮ್ ಆಗಲಿ ನೈಟ್ ಕ್ರೀಮ್ ಆಗಲಿ ಯಾವುದು ಬಳಸಲ್ಲ ನಾನು. ಬಾಣಂತನದಲ್ಲಿ ಬಿಂದಿ ಇಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಐಲೈನರ್ ಇಟ್ಕೋತಿದ್ದೀನಿ. ಸ್ಕಿನ್ ತುಂಬ ಡ್ರೈ ಅನಿಸುತ್ತೆ ಈ ಟೈಮಲ್ಲಿ, ಹಾಗಾಗಿ ಬಾಡಿ ಲೋಷನ್ ಬಳಸ್ತೀನಿ. ಮಾಮಾಅರ್ತ್ ಅವರ ವಿಟಮಿನ್ ಸಿ ಬಾಡಿ ಲೋಷನ್. ಇದನ್ನು 3 ವರ್ಷದಿಂದ ಬಳಸ್ತಿದ್ದೀನಿ. ನನ್ನ ಸ್ಕಿನ್ಗೆ ಟೈಪ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ, ಹಾಗಾಗಿ ಇದನ್ನೇ ಬಳಸ್ತಿದ್ದೀನಿ. ರಿತ್ವಿ ಈಗ ತಾನೇ ಆಂಟಿ ಮನೆಯಿಂದ ಬಂದು, ನೋಡೋಣ ಬನ್ನಿ ಏನು ಕೇಳೋಣ. ಯಾವ ಬಿಸ್ಕೆಟು? ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ದು? ಯಾವ ತಾತ? ರೇವಣ್ ತಾತ. ಪುಟ್ಟ ಮಗುನ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಮಗಳಿಗೆ ಟೈಮ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವಳು ಸೈಕಲ್ ಹೊಡಿಬೇಕು ಅಮ್ಮ ಅಂತ ಕೇಳಿದ್ಲು, ಹಾಗಾಗಿ ಸೈಕಲ್ ಹೊಡಿಸ್ತಾ ಇದ್ದೀನಿ. ಮೊದಲನೇ ಶಾರ್ಟ್ ವಿಡಿಯೋ ನಾನು ಹಾಕಿರೋದೇ ಅವಳು ಸೈಕಲ್ ಹೊಡೆಯೋದು. ಇವಾಗ ಹೇಗೆ ಹೊಡಿತಿದ್ದಾಳೆ ಕಮೆಂಟಲ್ಲಿ ತಿಳಿಸಿ. 15 ದಿನದಿಂದ ಮಳೆ ಮಳೆ ಮಳೆ, ಬಟ್ಟೆಗಳು ಒಣಗಿಸೋದೇ ಒಂದು ತೊಂದರೆ ಆಗೋಗಿದೆ. ಮನೆ ಒಳಗಡೆನೆ ಹಗ್ಗ ಕಟ್ಟಿ ಮಕ್ಕಳ ಬಟ್ಟೆನೆಲ್ಲ ಒಣಗಿ ಹಾಕ್ತಾ ಇದ್ದೀವಿ. ವಾಷಿಂಗ್ ಮಿಷಿನಲ್ಲಿ ಟಬ್ ಡ್ರೈ ಮಾಡಿ ಹಾಕಿದ್ರೂ ಕೂಡ ಬಟ್ಟೆಗಳು ತಣ್ಣ ಅನಿಸುತ್ತೆ ಮಕ್ಳಿಗೆ ಹಾಕೋದಕ್ಕೆ. ಬೇಜಾರಾಗೋಗಿದೆ ಮಳೆಯಿಂದ. ಬಂದರೆ ಈ ಥರ ಮಳೆ ಕಂಟಿನ್ಯೂಸ್ ಆಗಿ ಬರುತ್ತೆ, ಬರಲಿಲ್ಲ ಅಂದರೆ ಬರೋದೇ ಇಲ್ಲ. 5 ನಿಮಿಷ ಬರುತ್ತೆ, 5 ನಿಮಿಷ ಮತ್ತೆ ಕಡಿಮೆ ಆಗುತ್ತೆ. ಕಡಿಮೆ ಆಯಿತು ಅಂದ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಜೋರಾಗಿ ಶುರುವಾಗುತ್ತೆ. ಅಲ್ಲೊಬ್ಬರು ಬರ್ತಿದ್ದಾರೆ ನೋಡಿ, ಅವ್ರು ನಮ್ಮ ಅಜ್ಜಿ. ಅವರು ಒಂಥರ ಇನ್ಸ್ಪಿರೇಷನ್. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ತಾನೇ ತಿಂಡಿ ತಿಂದೆ. ತಿಂಡಿ ಆದಮೇಲೆ ಐರನ್ ಟ್ಯಾಬ್ಲೆಟ್ ತೊಗೋಬೇಕು. ಮಧ್ಯಾಹ್ನ ಊಟ ಆದಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋಬೇಕು. ಪ್ರೆಗ್ನೆನ್ಸಿನಲ್ಲಿ ಯಾವ ಥರ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ತೊಗೋತಿರೋ, ಬಾಣಂತನದಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋದು ಅಷ್ಟೇ ಮುಖ್ಯ. ಯಾಕಂದರೆ ನೀವು ಐರನ್ ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಬಾಡಿಲಿರುವಂಥ ಐರನ್ ಮತ್ತು ಕ್ಯಾಲ್ಶಿಯಂ ಕಂಟೆಂಟು ಮಿಲ್ಕ್ ಮುಖಾಂತರ ಮಗುಗೆ ಹೋಗುತ್ತೆ. ನಿಮ್ಮ ಬಾಡಿಲಿ ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾನು ಮೊದಲನೇ ಬಾಣಂತನದಲ್ಲಿ ಅನುಭವಿಸಿದ್ದೀನಿ. ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಪ್ರೆಗ್ನೆನ್ಸಿಲಿ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಬಾಣಂತನದಲ್ಲಿ ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಸೊ ಮಿಸ್ ಮಾಡದೆ ತೊಗೊಳ್ಳಿ. ಸೊ ನಮ್ಮ ಹಿತ್ತಲಲ್ಲಿ ಯಾವ್ಯಾವ ಗಿಡ ಇದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ದೊಡ್ಡ ಪತ್ರೆ, ಇದರಿಂದ ತುಂಬ ಉಪಯೋಗ ಇದೆ. ಏನೇನು ಅಂತ ಹೇಳ್ತೀನಿ ಮುಂದೆ ಸಪ್ರೇಟ್ ವಿಡಿಯೋ ಮಾಡಿ. ಆಲೋವೆರಾ ಉಪಯೋಗಗಳಂತೂ ನಿಮಗೆ ಗೊತ್ತೇ ಇರುತ್ತೆ. ಮನೇಲಿ ಒಂದೊಂದು ಆಲೋವೆರಾ ಗಿಡ ಇದ್ದರೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಗುಲಾಬಿ ಗಿಡ. ಈ ಗುಲಾಬಿ ಗಿಡ ವಾರದಲ್ಲಿ ಒಂದು 8ರಿಂದ 10 ಹೂಗಳನ್ನೇ ಬಿಡುತ್ತೆ. 4ರಿಂದ 5 ಕಲರ್ ಗುಲಾಬಿ ಗಿಡಗಳನ್ನ ಹಾಕಿದ್ವಿ ನಾವು. ಎಲ್ಲ ಹೋಗಿ 2 ಮಾತ್ರ ಉಳಿದಿದೆ ಇವಾಗ. ದಾಸವಾಳ ಗಿಡಗಳು ಅಷ್ಟೇ, ಬೇರೆ ಬೇರೆ ಕಲರು ಸಿಂಗಲ್ ಎಳೆ ಹೂ ಬಿಡೋ ಅಂಥದ್ದು ಅದೆಲ್ಲ ಹಾಕಿದ್ದೀವಿ. ಇವಾಗ ಹೂ ಬಿಟ್ಟಿಲ್ಲ, ಬಿಟ್ಟಾಗ ತೋರಿಸ್ತೀನಿ. ಸೀತಾಫಲ ಗಿಡ, ಇದಕ್ಕೆ ನಾನೇ ನೀರೆರೆದು ಬೆಳೆಸಿರೋದು. ಈ ವರ್ಷ ಚೆನ್ನಾಗಿ ಹಣ್ಣುಗಳನ್ನ ಬಿಡ್ತಿದೆ, ಆದರೆ ನಾನು ತಿನ್ನೋ ಹಾಗಿಲ್ಲ. ಶೀತ ತಿನ್ನಬಾರ್ದಂತೆ ಸೀತಾಫಲ ಹಣ್ಣನ್ನು. ಮತ್ತು ಈ ದಾಸವಾಳ ಮರದ ಬಗ್ಗೆ ಹೇಳಲೇಬೇಕು. ನನಗೆ ಬುದ್ಧಿ ಬಂದಾಗಿಂದ ಇದು ಮರನೇ ಆಗಿದೆ. ಯಾವಾಗ ಗಿಡ ನೆಟ್ಟಿದ್ದು ಅಂತ ನನಗೂ ಗೊತ್ತಿಲ್ಲ. ದಾಳಿಂಬೆ ಗಿಡ ಇದೆ, ಮತ್ತು ಕರ್ಬೇವಿನ ಗಿಡಗಳಿದೆ. ಹಿತ್ತಲಲ್ಲಿ ಕರ್ಬೇವಿನ ಗಿಡ ಇದ್ದರೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಪುದೀನ ತುಂಬ ಹರಡ್ಕೊಂಡಿತ್ತು, ಮಳೆ ಜಾಸ್ತಿಯಾಗಿ ಎಲ್ಲ ಸತ್ತು ಹೋಗಿದೆ ಈಗ. ಮತ್ತು ಒಂದು ಕನಕಾಂಬರ ಗಿಡ ಇದೆ. ಆಮೇಲೆ ಇದು ಲೆಮನ್ ಗ್ರಾಸ್ ಅಂತ, ಟೀಗೆ ಹಾಕ್ಕೊಂಡು, ಈ ಗರಿನ ಟೀಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಇಲ್ಲಿ ನರ್ವೀಸ ಅಂತ ಹೇಳ್ತೀವಿ ಈ ಗಿಡನ, ಬೇರೆಯವರು ನಾಗದಾಳಿ ಸೊಪ್ಪು ಅಂತ ಹೇಳ್ತಾರೆ. ಇದ್ರದ್ದು ಉಪಯೋಗಗಳು ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಂಬೆ ಗಿಡ ಇದೆ. ಆ ನಿಂಬೆ ಗಿಡಕ್ಕೆ ಹೀರೆಕಾಯಿ ಗಿಡನ ಹಬ್ಬಿಸ್ತಾ ಇದ್ದೀವಿ. ಹೀರೆಕಾಯಿ ಬಳ್ಳಿನ ಹಬ್ಬಿಸ್ತಾ ಇದ್ದೀವಿ ನಾವು. ಅದಾದಮೇಲೆ ಇನ್ಯಾವ ಗಿಡಗಳಿದೆ, ಮತ್ತು ನಾಗದಾಳಿ ಸೊಪ್ಪು ಇದು. ಮತ್ತು ವಿಳ್ಯದೆಲೆ ಹಂಬನ್ನು ಇವಾಗ ತಾನೇ ನೆಟ್ಟಿದ್ದೀವಿ. ಮತ್ತು ಅಮೃತ ಬಳ್ಳಿ ಚೆನ್ನಾಗಿ ಹಬ್ಬಿದೆ ನೋಡಿ, ಅಮೃತ ಬಳ್ಳಿ. ಪರಂಗಿ ಹಣ್ಣಿನ ಗಿಡ ಇದೆ. ಸೊ ಇದಿಷ್ಟು ನಮ್ಮ ಹಿತ್ತಲಲ್ಲಿರೋಂಥ ಗಿಡಗಳು. ರಿತ್ವಿನೂ ಮಲ್ಕೊಂಡಿದ್ಲು, ಪಾಪುನೂ ಮಲ್ಕೊಂಡಿದ್ದ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಊಟ ಮುಗಿಸ್ಕೊಂಡು ಇವಾಗ ಬಂದೆ.
ನನ್ನ ಬಾಣಂತನದ ಜರ್ನಿನಲ್ಲಿ ನನಗೆ ತುಂಬ ಹೆಲ್ಪ್ಫುಲ್ ಆದಂಥ, ಅಂದರೆ ಬಾಣಂತನನ ಈಸಿ ಮಾಡಿದಂಥ ಕೆಲವೊಂದು ವಸ್ತುಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದು ಥರ್ಮೋಮೀಟರ್ ಇದ್ದೇ ಇರಬೇಕು ಮಕ್ಕಳಿರೋ ಮನೆಯಲ್ಲಿ. ಜ್ವರ ಇದೆಯಾ ಅಥವಾ ಸುಮ್ಮನೆ ಸ್ವಲ್ಪ ಬಿಸಿ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಥರ್ಮೋಮೀಟರ್ ಬೇಕೇ ಬೇಕು. ಎಲ್ಲರೂ ಥರ್ಮೋಮೀಟರ್ ಇಟ್ಕೊಳ್ಳಿ. ಎರಡನೇದು ಸ್ಯಾನಿಟೈಸರ್. ನಾನಂತೂ ಹೊರಗೆ ಅಂದರೆ ವಾಶ್ರೂಮ್ಗೆಲ್ಲಾದರೂ ಯೂಸ್ ಮಾಡಿ ಬಂದಾಗ ಮತ್ತು ಅವನೇ ಪಾಟಿ ಮಾಡ್ಕೊಂಡಿರುವಾಗ ಕ್ಲೀನ್ ಮಾಡಿದ್ಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡ್ತೀನಿ. ಸ್ಯಾನಿಟೈಸರು ಇಟ್ಕೊಳ್ಳಿ. ಮತ್ತು ವಿಕ್ಸ್ ಬೇಬಿ ರಬ್. ಮಕ್ಕಳಿಗೆ ಶೀತ ಆದಾಗ ಅಥವಾ ತಲೆ ಸ್ವಲ್ಪ ಬಿಸಿ ಇದೆ ಅಂದಾಗ ಇದನ್ನು ಯೂಸ್ ಮಾಡಿ. ನಾರ್ಮಲ್ ವಿಕ್ಸ್ನ, ಅಂದರೆ ನಾವು ಹಚ್ಚೋ ವಿಕ್ಸ್ನ ಮಕ್ಳಿಗೆ ಯೂಸ್ ಮಾಡಬೇಡಿ. ಸಲೈನ್ ನೇಸಲ್ ಸ್ಪ್ರೇ. ಇದನ್ನ ನನ್ನ ಮಗಳಿಗೆ ನಾನು ಯೂಸ್ ಮಾಡಿಲ್ಲ. ಇವನಿಗೆ ಹುಟ್ಟಿದಾಗಿಂದನೇ ಸ್ವಲ್ಪ ನೋಸ್ ಬ್ಲಾಕೇಜ್ ಪ್ರಾಬ್ಲಮ್ ಇದೆ, ಹಾಗಾಗಿ ಡಾಕ್ಟರ್ ಇದನ್ನ ಸಜೆಸ್ಟ್ ಮಾಡಿದ್ರು. ಇದೇನಿಲ್ಲ, ಬರೀ ಸಾಲ್ಟ್ ವಾಟರ್ ಅಷ್ಟೇ, ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಆದರೆ ನಮಗೆ ಎಷ್ಟು ಕಾನ್ಸಂಟ್ರೇಷನಲ್ಲಿ ಪ್ರಿಪೇರ್ ಮಾಡಬೇಕಂತ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಮೆಡಿಕಲಲ್ಲಿ ಸಿಗೋದನ್ನ ತೊಗೋಬೇಕು. ಸೊ ಇದು ತುಂಬ ಯೂಸ್ ಆಗುತ್ತೆ ಕಟ್ಟಿರೋ ಮೂಗನ್ನು ರಿಲೀಫ್ ಮಾಡೋದಕ್ಕೆ. ಇನ್ನೊಂದು ರಬ್ಬರ್ ಶೀಟ್ ಅಥವಾ ಬೇಬಿ ಬೆಡ್ ಪ್ರೊಟೆಕ್ಟಿವ್ ಮ್ಯಾಟ್ರೆಸ್ ಅಂತ ಹೇಳ್ಬೋದು ಇದನ್ನು. ಈ ಮ್ಯಾಟ್ ನನ್ನ ಮಗಳು ಬಾಣಂತನ ಟೈಮಲ್ಲೂ 2 ತೊಗೊಂಡಿದ್ದೆ. ಅದು 1 ವರ್ಷದವರೆಗೂ ಯೂಸ್ ಮಾಡಿದೆ, ಆಮೇಲೆ ಲೀಕಿ ಆಗೋಯ್ತದು. ಇದ್ರ ಮೇಲೆ ಮಲಗಿಸೋದ್ರಿಂದ ಬೆಡ್ ಪ್ರೊಟೆಕ್ಟ್ ಆಗುತ್ತೆ ಮೇಯ್ನಾಗಿ. ಇಲ್ಲಾಂದರೆ ಬೇರೆ ಬಟ್ಟೆಗಳಾದರೆ ಕ್ಲೀನ್ ಮಾಡ್ಕೋಬೋದು, ಬೆಡ್ನ ನಿಜವಾಗ್ಲೂ ಕ್ಲೀನ್ ಮಾಡೋಕ್ಕಾಗಲ್ಲ, ತುಂಬ ಸ್ಮೆಲ್ ಬರುತ್ತೆ ಮತ್ತು ಹಸಿ ಹಸಿ ಅನಿಸುತ್ತೆ. ಸೊ ಈ ಮ್ಯಾಟ್ ತುಂಬ ಯೂಸ್ ಆಗುತ್ತೆ, ವಾಟರ್ ಪ್ರೂಫ್ ಇದೆ, ಇದು ತುಂಬ ಯೂಸ್ ಆಗುತ್ತೆ. ಮತ್ತು ಈ ಥರ ನ್ಯಾಪಿಗಳನ್ನ ಬಳಸ್ತೀನಿ ನಾನು. ಮನೆಯಲ್ಲೇ ಬಟ್ಟೆಲಿ ಮಾಡ್ಕೋಬಹುದು. ಟೈಲರಿಂಗ್ ಮಿಷಿನ್ ಇದ್ದರೆ ನೀವು ಮನೆಯಲ್ಲೇ ಈ ಥರ ಇರೋ ಬಟ್ಟೆಗಳಲ್ಲೇ ಮಾಡ್ಕೋಬೋದು. ತುಂಬ ಕಡಿಮೆ ಬೆಲೆಗೆ ತೊಗೊಂಡಿದ್ದೆ ನಾನು, ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು. ನನ್ನ ಮಗಳು ಬಾಣಂತನ ಟೈಮಲ್ಲಿ ತೊಗೊಂಡಿದ್ದು, ಇವಾಗಲೂ ಯೂಸ್ ಆಗ್ತಾಯಿದೆ. ಸೊ ಈ ಥರದನ್ನು ಬಳಸಿದ್ರೆ ಅಂದರೆ ಚಡ್ಡಿ ಥರ ಕಾಣಿಸುತ್ತೆ ನೋಡಿ, ಅದು ಕಟ್ಟಿದಾಗ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ಅದಾದಮೇಲೆ ವಿಟಮಿನ್ ಡಿ ಸಿರಪ್ಪು. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಕೊಡ್ತಾರೆ. 6 ತಿಂಗಳವರೆಗೂ ಏನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಡಾಕ್ಟರ್ಸೇ ವಿಟಮಿನ್ ಡಿ ಸಿರಪ್ನ ಹಾಕಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಡೈಲಿ 1 ml ಹಾಕಿ ಅಂತ ಹೇಳಿದರು. ಬಟ್ ಈ ಬಾಟಲ್ ಮೇಲೆ, ಪ್ಯಾಕ್ ಮೇಲೆ ಅದು 3 months ಒಳಗಿರೋ ಮಕ್ಕಳಿಗೆ ಡೈಲಿ 0.5 ml ಅಂತ ಹಾಕಿದ್ದಾರೆ. ನಾನು ಒಂದ್ಸಲ ಡಾಕ್ಟರ್ನ ಕನ್ಫರ್ಮ್ ಮಾಡ್ಕೊಂಡು ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಡರ್ಮಡ್ಯೂ ಬೇಬಿ ಕ್ರೀಮ್ ಸೋಪು ಅದೇ ಯೂಸ್ ಮಾಡೋದು ನಾನು. ಡರ್ಮಡ್ಯೂ ಬೇಬಿ ಸೋಪು, ಈ ಕ್ರೀಮ್ನ ಯೂಸ್ ಮಾಡ್ತೀನಿ ಮಕ್ಕಳಿಗೆ. ಇದ್ರ ಜೊತೆ ಇನ್ನು 2 ವಸ್ತುಗಳಿದೆ. ಯಾವ್ಯಾವುದು ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್. ಅಂದರೆ ಮಕ್ಕಳಿಗೆ ಸುಸು ಮಾಡ್ಕೊಂಡಾಗ ಅಥವಾ ಪಾಟಿ ಮಾಡ್ಕೊಂಡಾಗ ಕ್ಲೀನ್ ಮಾಡೋದಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ನಾರ್ಮಲ್ ಬಟ್ಟೆನೇ ಯೂಸ್ ಮಾಡ್ಬೋದು, ಬಟ್ ಪದೇ ಪದೇ ಅದನ್ನು ಯೂಸ್ ಮಾಡೋದ್ರಿಂದ ರೀಇನ್ಫೆಕ್ಷನ್ ಆಗುತ್ತೆ. ಇದಾದರೆ ಒಂದ್ಸಲ ಯೂಸ್ ಮಾಡಿ ಬಿಸಾಡ್ಬೋದು. ನಾನು 2-3 ಥರ ಟಿಶ್ಯೂ ಪೇಪರ್ಗಳನ್ನ ಇಟ್ಕೊಂಡಿದ್ದೀನಿ. ವೆಟ್ ವೈಪ್ಸು ಯೂಸ್ ಮಾಡ್ಬೋದು, ಬಟ್ ಅದು ನನಗೆ ಕೆಮಿಕಲ್ಸ್ ಇರುತ್ತೆ ಅಂತ ಭಯ ಸಣ್ಣ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ. ಹೊರಗೆ ಹೋದಾಗ ಮಾತ್ರ ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ. ಈ ಥರ ಸಾಫ್ಟ್ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ, ಟಿಶ್ಯೂ ರೋಲ್ ಇಟ್ಕೊಂಡಿದ್ದೀನಿ. ಆ ರೋಲಲ್ಲಿರೋ ಟಿಶ್ಯೂನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಮಸ್ಕಿಟೋ ಬ್ಯಾಟ್. ಇವಾಗಂತೂ ಡೆಂಗ್ಯೂ ಇರೋದ್ರಿಂದ ಮಸ್ಕಿಟೋ ಬ್ಯಾಟ್ ಎಲ್ಲರೂ ಇಟ್ಕೊಳ್ಳಿ ಮಕ್ಕಳಿರೋ ಮನೆಯಲ್ಲಿ. ಮಸ್ಕಿಟೋ ಕರ್ಟನ್ ಕೂಡ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಬಾಲಗೃಹ ಪುಸ್ತಕ, ಅದನ್ನು ತೋರ್ಸೋಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ಎಲ್ಲರೂ ಇಟ್ಕೊಳ್ಳಿ ಅದನ್ನು. ಹಳ್ಳಿ ಕಡೆ ಹೇಳ್ತಾರೆ ಬಾಲಗೃಹ ಆಗುತ್ತೆ ಮಕ್ಕಳಿಗೆ, ಬುಕ್ ಇರಲೇಬೇಕು ಅಂತ. ನಾನೊಂದು 2 ಇನ್ಸಿಡೆಂಟ್ ನೋಡಿದ್ದೀನಿ, ಹಾಗಾಗಿ ಮಕ್ಕಳಿರೋ ಮನೆಯಲ್ಲಿ ಬಾಲಗೃಹ ಪುಸ್ತಕ ಒಂದನ್ನು ತಂದಿಟ್ಕೊಳ್ಳಿ ಕಂಪಲ್ಸರಿಯಾಗಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋದಿಂದ ಕೆಲವೊಬ್ಬರಿಗೆ ಸ್ವಲ್ಪ ಹೆಲ್ಪ್ಫುಲ್ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ವ್ಯೂಸ್ ಬಂದಿದೆ ಲಾಸ್ಟ್ ವಿಡಿಯೋಗೆ, ಆದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ಜಾಸ್ತಿ ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಹೆಲ್ಪ್ಫುಲ್ ವಿಡಿಯೋಗಳನ್ನ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಅಂದರೆ ಪ್ರೆಗ್ನೆನ್ಸಿ ಅಥವಾ ಬಾಣಂತನ ಅಥವಾ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಅಂತ ಅನಿಸಿರೋವಂಥ ವಿಷಯಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನನಗೇನಾದರೂ ಗೊತ್ತಿದ್ದರೆ ನಾನು ಅದನ್ನ ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿಗೆ. ಮುಂದಿನ ವಿಡಿಯೋವರೆಗೂ
ಕಾಯ್ತಾ ಇರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ತಾ, ನೀವು ಬೇರೆಯವರಿಂದ ಇನ್ಸ್ಪೈರ್ ಆಗ್ತಾ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.